ಪ್ರಿಯಕರನಿಂದ ವಿವಾಹಿತ ಮಹಿಳೆಯ ಕೊಲೆ ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ 32 ವರ್ಷದ ತೇಜಸ್ವಿನಿ ಹತ್ಯೆಯಾದ. ಹಾಗಾದ್ರೆ ಗಂಡನನ್ನ ಬಿಟ್ಟು ಮಕ್ಕಳೊಂದಿಗೆ ವಾಸವಿದ್ದ ತೇಜಸ್ವಿನಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇದೇ ತೇಜಸ್ವಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ತಿಂಗಳಿಂದ ಸಂದೀಪ್ ಎಂಬುವವನ ಜೊತೆ ಇದ್ದ ತೇಜಸ್ವಿನಿ 3 ದಿನದ ಹಿಂದೆ ಹೊಟ್ಟೆಗೆ ಏರಿತವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತೇಜಸ್ವಿ ಸಾವನ್ನಪ್ಪಿದ್ದಾಳೆ. ಸಂದೀಪ್ ತೇಜಸ್ವಿನಿ ಸ್ನೇಹಿತೆ ಅರುಣಾ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಗಂಡನನ್ನ ಬಿಟ್ಟು ಹೋಗಿದೆ, ಇದೆಲ್ಲದಕ್ಕೂ ಕಾರಣವಾಯ್ತಾ ಅನ್ನೋದು ಒಂದು ಕಡೆಯ ಪ್ರಶ್ನೆ. ಆದರೆ ಪ್ರಿಯಕರನಿಂದ ವಿವಾಹಿತ ಮಹಿಳೆಯ ಕೊಲೆ ನಡೆದೋಯ್ತಾ? ಹಾಗಾದ್ರೆ ಇತ್ತೀಚೆಗೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಅಂಥದೇ ಪ್ರಕರಣದ ಒಂದು ಸದ್ದು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ನಗರದ 32 ವರ್ಷದ ತೇಜಸ್ವಿನಿಯನ್ನ ಹತ್ಯೆ ಮಾಡಲಾಯ್ತಾ? ಇನ್ನು ಈಕೆ ಗಂಡನನ್ನ ಬಿಟ್ಟು ಮಕ್ಕಳೊಂದಿಗೆ ವಾಸವಿದ್ಲಂತೆ, ಜೊತೆಗೆ ಹೋಟೆಲ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ಲಂತೆ ತೇಜಸ್ವಿನಿ. 1 ತಿಂಗಳಿಂದ ಸಂದೀಪ್ ಎಂಬಾತನ ಜೊತೆ ಇದ್ರು ಇದೇ ತೇಜಸ್ವಿನಿ. ಹಾಗಾದ್ರೆ ಈ ಸಂದೀಪ್ ಯಾರು? 3 ದಿನದ ಹಿಂದೆ ಹೊಟ್ಟೆಗೆ ಇರಿತವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ತೇಜಸ್ವಿನಿ ಸಾವನ್ನಪ್ಪಿದ್ದಾಳೆ. ಸಂದೀಪ್ ತೇಜಸ್ವಿನಿ ಸ್ನೇಹಿತೆ ಅರುಣಾ ಇದೀಗ ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಆರೋಪಿ ಸಂದೀಪ್ ಯಾಕೆ ಆಕೆಗೆ ಚಾಕು ಇರಿತಕ್ಕೆ ಒಳಗಾಗುವಂತೆ ಮಾಡ್ದ, ಜೊತೆಗೆ ಗಂಡನನ್ನ ಈಕೆ ಯಾಕೆ ಬಿಟ್ಟು ಬಂದ್ಲು, ಇದು ಅಕ್ರಮ ಸಂಬಂಧನ ಅಥವಾ ಏನಾಗಿತ್ತು, ಎಲ್ಲಾ ವಿಚಾರವನ್ನ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಅದರಲ್ಲೂ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ರೇಟ್ಸ್ಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ತಡೆಯುವಂಥ ನಿಟ್ಟಿನಲ್ಲಿ ಪೊಲೀಸರು ಏನೆಲ್ಲ ಮಾಡಿದ್ರು ಕೂಡ ಇಂಥದ್ದೊಂದು ಈ ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಹೋಗೋದು, ಇದಕ್ಕೆ ಗಂಡ ಕುಪ್ಪಿ ತಗೊಂಡು ಹತ್ಯೆ ಮಾಡೋದೆಲ್ಲ ನೋಡ್ತಾ ಇದ್ವಿ. ಆದರೆ ಇದೀಗ ವಿವಾಹಿತ ಮಹಿಳೆಯನ್ನೇ ಪ್ರಿಯಕರ ಯಾಕೆ ಚುಚ್ಚಿದ, ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಹಲವಾರು ಪ್ರಶ್ನೆ. ಇನ್ನು ಆರೋಪಿಯನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಿಂದ ಇನ್ನಷ್ಟೇ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ.